ಶೆಟ್ಟರಂಗಡಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ 43 ಹೊಸ ತಾಲೂಕುಗಳ ಘೋಷಣೆಯನ್ನು ಶೆಟ್ಟರ್ ಮಾಡಿರ್ತಕ್ಕಂಥದ್ದು. ಆ ತಾಲೂಕುಗಳು ಯಾವ್ಯಾವು ಅಂತ ಬನ್ನಿ ನೋಡೋಣ. 43 ಹೊಸ ತಾಲೂಕುಗಳ ರಚನೆಗೆ ಒಟ್ಟು ಈ ಬಾರಿಯ ಬಜೆಟ್ನಲ್ಲಿ 86 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಲಹಂಕವನ್ನು ಹೊಸ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಹೊಸ ತಾಲೂಕುಗಳ ರಚನೆಯಾಗಿದೆ. ಗುಳೇದಗುಡ್ಡ, ರಬಕವಿ ಹಾಗೂ ಬನಹಟ್ಟಿ. ಹಾಗೆಯೇ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ 3, ನಿಪ್ಪಾಣಿ, ಮೂಡಲಗಿ, ಕಾಗವಾಡ. ಚಾಮರಾಜನಗರ ಜಿಲ್ಲೆಯಲ್ಲಿ ಹನೂರು ಹೊಸ ತಾಲೂಕಾಗಿದೆ. ದಾವಣಗೆರೆಯಲ್ಲಿ ನ್ಯಾಮತಿ, ಇದು ಕೂಡ ಹೊಸ ತಾಲೂಕು ಆಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಚಿಟಗುಪ್ಪ, ಹುಲಸೂರು ಮತ್ತು ಕಮಲಾನಗರ 3 ಹೊಸ ತಾಲೂಕುಗಳ ಉದ್ಭವ ಆಗಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಕುರುಗೋಡು, ಕೊಟ್ಟೂರು ಹಾಗೂ ಕಂಪ್ಲಿ 3 ಹೊಸ ತಾಲೂಕುಗಳ ಘೋಷಣೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಹಾಗೂ ಹುಬ್ಬಳ್ಳಿ ನಗರ ಎರಡೂ ಸೇರಿ ಅವಳಿ ನಗರ ಸೇರಿದಂತೆ ಅಣ್ಣಿಗೇರಿ ಹಾಗೂ ಅಳ್ನಾವರ 2 ತಾಲೂಕುಗಳ ರಚನೆಯಾಗಿದೆ. ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ 2 ಹೊಸ ಜಿಲ್ಲೆಗಳಾಗಿದೆ. ಹಾಗೆಯೇ ಈ ಎಲ್ಲ ಹೊಸ ತಾಲೂಕುಗಳಿಗೆ ಪ್ರತಿ ತಾಲೂಕಿಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಯಾಕೆಂದರೆ ಹೊಸ ತಾಲೂಕಿನ ರಚನೆಯಾಗಬೇಕು ಅಂತಂದರೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಗುಲ್ಬರ್ಗಾದಲ್ಲಿ ಯಾದಗಿರಿ, ಕಾಳಗಿ, ಹುಣಸಗಿ, ಕಮಲಾಪುರ ಮತ್ತು ಯಡ್ರಾವಿ. ಗುಲ್ಬರ್ಗಾದಲ್ಲಿ ಒಟ್ಟು 5 ಹೊಸ ತಾಲೂಕುಗಳು. ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು, ಕನಕಗಿರಿ ಹಾಗೂ ಕಾರಟಗಿ 3 ತಾಲೂಕುಗಳು. ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಹಾಗೂ ಸಿರವಾರ 2 ಹೊಸ ತಾಲೂಕುಗಳು. ಉಡುಪಿಯಲ್ಲಿ ಬ್ರಹ್ಮಾವರ ಮತ್ತು ಬೈಂದೂರು ಹೊಸ ತಾಲೂಕುಗಳಾಗಿವೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದಿರೆ ಮತ್ತು ಕಡಬ 2 ಹೊಸ ತಾಲೂಕುಗಳ ಉದಯವಾಗಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ, ನಿಡಗುಂದಿ ಮತ್ತು ತಿಕೋಟ 3 ಹೊಸ ಜಿಲ್ಲೆಗಳು, 3 ಹೊಸ ತಾಲೂಕುಗಳು. ಹಾಗೆಯೇ ಬಿಜಾಪುರದಲ್ಲಿ ದೇವರಹಿಪ್ಪರಗಿ, ತಾಳಿಕೋಟೆ ಮತ್ತು ಚಡಚಣ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕಿದ್ದೇನು, ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗೆ ಏನೇನು ವಿಶೇಷ ಸಿಕ್ಕಿದೆ ನೋಡೋಣ ಬನ್ನಿ. ಬಿಬಿಎಂಪಿ 75 ಮೂಲಭೂತ ಸೌಕರ್ಯಕ್ಕೆ ಒಟ್ಟು 50 ಕೋಟಿ. ಹಣದ ಅಭಾವದಿಂದ ಸೊರಗಿದೆ ಬಿಬಿಎಂಪಿ. 50 ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಭೂಸ್ವಾಧೀನಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬೆಂಗಳೂರು ನಗರಕ್ಕೆ ಹೊಸ ಉಪಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಯಾಲಿಸಿಸ್ ಹಾಗೂ ಮಧುಮೇಹ ಕೇಂದ್ರ. ವಿಧಾನಸಭಾ ಕ್ಷೇತ್ರದ ಆಧಾರದಲ್ಲಿ ಪ್ರತಿ ವಾರ್ಡ್ನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯಗಳ ನಿರ್ಮಾಣ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ ಬಡ ಕುಟುಂಬಗಳ ವಸತಿಗೆ 300 ಕೋಟಿ ರೂಪಾಯಿ ವಸತಿ ಇಲಾಖೆಗೆ ಸೇರುತ್ತೆ. ಇದು ಘನತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಮಾಡ್ತೀವಿ, ಇದಕ್ಕೋಸ್ಕರ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಶೆಟ್ಟರ್ ಹೇಳಿದ್ದಾರೆ. ಇನ್ನು 100 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಒಟ್ಟು 300 ಕೋಟಿ. ಇವೆಲ್ಲವೂ ಕೂಡ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥ ಬಂಪರ್ ಕೊಡುಗೆಗಳು. ಗ್ರೇಡ್ ಸಪರೇಟರ್ ಅಂದರೆ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ರೇಡ್ ಸಪರೇಟರ್ ಮಾಡೋದಕ್ಕೆ 500 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಾಗಿದೆ. ಜೊತೆಗೆ ಘನತ್ಯಾಜ್ಯ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಿಬಿಎಂಪಿಯಲ್ಲಿ ಇರ್ತಕ್ಕಂಥ 75 ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 50 ಕೋಟಿ ಹಣವನ್ನು ಇಡಲಾಗಿದೆ. ಹಾಗೆಯೇ ಓಕಳಿಪುರಂ ಖೋಡೆ ಸರ್ಕಲ್ ಗ್ರೇಡ್ ಸಪರೇಟರ್ಗೆ 80 ಕೋಟಿ ರೂಪಾಯಿ. ಸಾಕಷ್ಟು ಜನದಟ್ಟಣೆ ಇರತಕ್ಕಂಥ ಒಂದು ರಸ್ತೆ ಇದು. ಓಕಳಿಪುರಂ ಮತ್ತು ಖೋಡೆ ಸರ್ಕಲ್ ಮಧ್ಯೆ ಇರತಕ್ಕಂಥ ರಸ್ತೆಯಲ್ಲಿ ಗ್ರೇಡ್ ಸಪರೇಟರ್ ಮಾಡೋದಕ್ಕೆ 80 ಕೋಟಿ ರೂಪಾಯಿ ತೆಗೆದಿರಿಸಲಾಗಿದೆ. ಹಾಗೆಯೇ ಚಾಲುಕ್ಯ, ಶಿವಾನಂದ ವೃತ್ತ, ಸಿದ್ಧಲಿಂಗಯ್ಯ ವೃತ್ತ ಪ್ರಮುಖವಾದ ವೃತ್ತಗಳು. ಇದರ ಅಭಿವೃದ್ಧಿ. ಚಾಲುಕ್ಯ ವೃತ್ತ, ವಿಮಾನ ನಿಲ್ದಾಣ ಸಂಪರ್ಕ ರಸ್ತೆ ನಿರ್ಮಾಣ 863 ಕೋಟಿ ರೂಪಾಯಿ ಈ ಪ್ರಮುಖ ಸರ್ಕಲ್ಗಳಿಂದ. ಹಾಗೆಯೇ ಪೆರಿಫೆರಲ್ ವರ್ತುಲ ರಸ್ತೆ ರಿಂಗ್ ರೋಡ್ ಅಭಿವೃದ್ಧಿಗೆ 2,500 ಕೋಟಿ ರೂಪಾಯಿ. ಸೊ ಬೆಂಗಳೂರಿಗೇನೋ ಬಂಪರ್ ಕೊಡುಗೆ ಸಿಕ್ಕಿದೆ. ಈ ಬಜೆಟ್ ಬಗ್ಗೆ ಬೆಂಗಳೂರಿನ ಜನ ಏನಂತಾರೆ ಬನ್ನಿ ನೋಡೋಣ. ರಾಜಕೀಯ ಪ್ರೇರಣೆಯಿಂದ ಮಾಡಿದ್ದಾರೆ.
ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಒಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಯಾವ ನೋಡಿ ಈಗ ಬಂದು ರೇಷನ್ ಫುಡ್ಡು ಅದು ಆಳು ಮೂಳು ಯಾವುದೂ ಅವರ ಲೆಕ್ಕಿಸಲಿಲ್ಲ. ಒಳ್ಳೆ ಅವ್ರು ಮಾಡಬೇಕಾಗಿದ್ದು ಕೋಟಿ ಕೋಟಿ ರೂಪಾಯಿ ಮಾಡೋದೇ ಮಾಡಿದ್ರು. ಬಜೆಟ್ ಬಗ್ಗೆ ಏನು ಹೇಳೋದಂದರೆ ಎಲ್ಲ ಸರ್ಕಾರ ಗೋಲ್ಮಾಲ್ ಮಾಡ್ತಾ ಇದೆ. ಇದೆಲ್ಲ ಗೋಲ್ಮಾಲೆ ಅಂತ ಹೇಳೋಕ್ಕೆ ಸಾಧ್ಯ ಪಡ್ತೀನಿ. ಟ್ಯಾಕ್ಸ್ ಇನ್ನೂ ಕಡಿಮೆ ಮಾಡ್ಬೋದು. ಆ್ಯಕ್ಚುಲಿ ಕಡಿಮೆ ಮಾಡಿದರೆ ನಮ್ಮ ರೂಮ್ ರೆಂಟ್ಸ್ ಮತ್ತು ವಾಟರ್ ಬಿಲ್ಸ್, ಎಲೆಕ್ಟ್ರಿಕ್ ಬಿಲ್, ವೆಹಿಕಲ್ ಅವೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಮೈನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಓಡಾಡೋಕ್ಕೆ ಪೆಟ್ರೋಲ್ ದುಡ್ಡೆಲ್ಲ ಹೋಗುತ್ತೆ. ದೀರ್ಘವಾಗಿ ಸರ್ಕಾರದಲ್ಲಿ ಇದ್ದರೆ ಅದು ಹೆಂಗೋ ಬಡ್ಜೆಟು ಉಪಯೋಗಕ್ಕೆ ಬರ್ತಿತ್ತು. ಈಗ ಇವರು ಹೋಗೋ ಮೂಮೆಂಟ್ನಾಗೆ ಬಡ್ಜೆಟ್ ಮಾಡೋದು ಏನು ಪ್ರಯೋಜನ ಇಲ್ಲ ಮೇಡಮ್. ಏನು ನೆಲ ಇದರಿಂದ ಸಂಸ್ಥೆಗೆ ತುಂಬ ಒಳ್ಳೆಯದಾಗ್ತಾಯಿದೆ. ಸರ್ವಿಸ್ದಾಗಿ ಒಳ್ಳೆಯದರಿಂದ ಭಾರಿ ಉಪಯೋಗ ಆಗುತ್ತೆ. ವಾರ್ಡ್ಗೊಂಡು ಟಾಯ್ಲೆಟು, ಹಳ್ಳಿ ಕಡೆ ಟಾಯ್ಲೆಟೇ ಇಲ್ಲ ಮೇಡಮ್. ಇಲ್ಲಿ ವಾರ್ಡು ಸಿಟಿಲಿ ಸಾಮಾನ್ಯ ಎಲ್ಲ ಇದ್ದೇ ಇರುತ್ತೆ. ಹಳ್ಳಿ ಕಡೆ ಏನಾದರೂ ಎಲ್ಪ್ ಮಾಡಬೇಕಿತ್ತು. ಏಳೆ ಕಾಲ ಮೊದಲು ಆಶ್ವಾಸನೆ ಕೊಟ್ಟಿದ್ರು. BJP ಸರ್ಕಾರ ಮೊದಲು ಇದೇ ಥರ ಇದ್ದಾಗ ಇದೇ ಥರ ಆಶ್ವಾಸನೆ ಕೊಟ್ಟಿದ್ರು. ಕೆಲವೊಂದು ಆಗಿಲ್ಲ, ಕೆಲವೊಂದು ಆಗಿದೆ ಅಷ್ಟೇ. ಎಲೆಕ್ಷನ್ ಹತ್ತಿರ ಬಂತಲ್ಲ, ಅದಕ್ಕೆ ಅವರು ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ. ಎಲೆಕ್ಷನ್ ಹತ್ತಿರ ಬರೋದಕ್ಕಿಂತ ಆಶ್ವಾಸನೆ ಕೊಡಲೇಬೇಕು, ಕೊಡ್ತಾನೆ ಇರ್ತಾರೆ ಅವರು. ಸೊ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥ ಅನುದಾನ ಮತ್ತು ಬೆಂಗಳೂರು ಜನತೆಯ ಅಭಿಪ್ರಾಯವನ್ನು ತಿಳ್ಕೊಂಡ್ರಿ. ಇನ್ನು ಜಿಲ್ಲಾವಾರು ಅನುದಾನ ಎಷ್ಟಾಗಿದೆ, ಬೇರೆ ಬೇರೆ ಜಿಲ್ಲೆಯ ಜನತೆ ಈ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಒಂದು ಬ್ರೇಕ್ ನಂತರ.